ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ಏನಗೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 6 ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಅವರು ಅಂತೂ ದೇವರು ಕೊನೆಗೂ ನಾನು ಬಯಸಿದಂಥ ಮುತ್ತಿನಂಥ ಹೆಂಡ್ತಿನೇ ಕೊಟ್ಟಿದ್ದಾನೆ ನನ್ನ ಮಗನಿಗೆ. ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ತಿಳಿದವಳು ಅಂತ. ಈ ದುಡ್ಡಿರೋರ ಸಂಬಂಧ ಯಾವತ್ತೂ ಮನಸ್ಸುಗಳನ್ನು ಮುರಿಯುತ್ತೆ ಅನ್ನೋದು ನಮ್ಮ ಅಗಸ್ತ್ಯನ ಬಾಳಲ್ಲಿ ಸಾಕ್ಷಿ ಆಯಿತು ಎಂದರು. ಕತೆ ಮುಂದುವರಿಯುವುದು. ಹಿಂದೂಗೆ ಭೂಮಿ ಬಾಯಿ ತೆರೆದಿತ್ತು. ಅವಳ ಕೈಯಲ್ಲಿ ಇದ್ದ ಬಟಾಣಿ ನೆಲ ಸೇರಿತ್ತು. ಕಣ್ಣು ತುಂಬಿತು. ಸ್ವರ್ಣ ಮಾತು ಮುಂದುವರಿಸಿ, ಅಗಸ್ತ್ಯ ಯಾವತ್ತೂ ಅವಳ ಆಸೆಗಳಿಗೆ ಇಲ್ಲ ಅಂದವನಲ್ಲಮ್ಮ. ಇವನು ಫಾರಿನಲ್ಲಿ ಓದಿದ್ದವನು. ಅವನಿಗೆ ಒಬ್ಬ ಹುಡುಗಿನೇ ಸಿಕ್ಕಿಲ್ಲ. ಆದರೆ ಅವಳು ಮನೆಗೆ ಸರಿ ಹೊಂದಲಿಲ್ಲ. ಆದರೆ ನೀನು ನಮ್ಮ ಅಗಸ್ತ್ಯನಿಗೆ ಸೂಟ್ ಆಗ್ತೀಯ ಅಂತ ನಿನ್ನ ನೋಡಿದ ಮೊದಲ ನೋಟದಲ್ಲಿ ತಿಳ್ಕೊಂಡೆ. ಋಣ ಯಾರ ಜೀವನದಲ್ಲಿ ಹೇಗೆ ಇರುತ್ತೋ, ನೀವಿಬ್ಬರು ಖುಷಿಯಾಗಿ ಜೀವನ ನಡೆಸಿದ್ರೆ ಬದುಕದಷ್ಟು ದಿನ ಖುಷಿಯಾಗಿ ಕಣ್ಣು ಮುಚ್ಚುತ್ತೀನಿ ಎಂದರು. ಇಂದು ಅವರು ಹೇಳಿದ ಕೊನೆ ಮಾತು ಕೇಳಿ, ಅಮ್ಮ ಏನಂದ ಮಾತಾಡ್ತಿದ್ದೀರಾ ಎಂದವಳ ಕಡೆ ತಿರುಗಿದ ಸ್ವರ್ಣ ಅವರು, ಹುಚ್ಚು ಹುಡುಗಿ, ಎಷ್ಟು ಸೂಕ್ಷ್ಮ ನೀನು. ಇಷ್ಟಕ್ಕೆ ಯಾರಾದರೂ ಅಳ್ತಾರಾ? ಎಷ್ಟು ಹಚ್ಕೊಂಡು ಬಿಟ್ಟಿದ್ಯಾ ನೀನು. ನಿನ್ನಂಥ ಬಂಗಾರದಂಥ ಸೊಸೆನ ನಮಗೆ ಕೊಟ್ಟಿದ್ದಕ್ಕೆ ನಿಮ್ಮ ಅಣ್ಣನಿಗೆ ನಾವು ಏನು ಕೊಟ್ಟರು ಕಡಿಮೆನೆ. ಅವರ ಮನೆ ತಣ್ಣಗಿರಲಮ್ಮ ಎಂದರು. ಸ್ವರ್ಣ ಅವರ ಈ ಮಾತು ಕೇಳಿದ ಹಿಂದೂಗೆ ಇನ್ನಷ್ಟು ಸಿಡಿಲು ಬಡಿದಿತ್ತು. ಅವಳ ಕಣ್ಣೀರು ಇನ್ನಷ್ಟು ಹರಿಯುತ್ತಿದ್ದುದು ನೋಡಿ ಸ್ವರ್ಣ ಅವರು, ನಮ್ಮನೆ ಮಹಾಲಕ್ಷ್ಮಿ ನೀನು, ಹೀಗೆ ಯಾವತ್ತೂ ಕಣ್ಣೀರು ಹಾಕಬೇಡ ಎಂದು ತಲೆ ಸವರಿ, ನಿನಗೆ ಕಾಫಿ ಅಂದರೆ ಇಷ್ಟ ಅಲ್ವಾ, ಇರು ನಾನೇ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದು ಬಟಾಣಿ ತಗೊಂಡು ಕಿಚನ್ ಕಡೆ ಹೋಗ್ತಾರೆ. ಹಿಂದೂಗೆ ದುಃಖ ಉಮ್ಮಳಿಸಿ ಬಂತು. ಅಣ್ಣ, ನಾನೇನು ಮಾಡಿದ್ದೆ ನಿನಗೆ? ನೀನು ನನಗೀಗೆ ಎಂದವಳಿಗೆ ಅಲ್ಲಿ ಕೂರೋಕೆ ಆಗದೆ ಎದ್ದು ಸೀದಾ ರೂಮ್ಗೆ ಹೋದವಳು ವಾಶ್ರೂಮ್ ಹೊಕ್ಕಿ ಅಳುತ್ತಾ ತಾನು ಅಳೋದು ಹೊರಗೆ ಕೇಳೋದು ಬೇಡ ಎಂದು ಟ್ಯಾಪ್ ಆನ್ ಮಾಡಿದ್ಲು. ಶವರ್ ಆನ್ ಆಗಿತ್ತು. ನೀರು ಅವಳ ಮೈ ಮೇಲೆ ಬಿದ್ದಷ್ಟು ಹಿಂದು ಕಣ್ಣೀರು ಹರಿತಿತ್ತು. ಸ್ವರ್ಣ ಅವರು ಸೋಫಾ ಬಳಿ ಬಂದು ನೋಡಿದ್ರು. ಅವಳು ಇಲ್ಲದ್ದು ನೋಡಿ, ಪಾಪ ತವರಿನ ನೆನಪಾಗಿರಬೇಕು ಎಂದು ಅವಳನ್ನು ಒಂಟಿಯಾಗಿ ಇರೋಕ್ಕೆ ಬಿಡ್ತಾರೆ. ಸಂಜೆ ಅಗಸ್ತ್ಯ ಆಫೀಸ್ನಿಂದ ಬಂದು ನೇರ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸಿಗರ್ ಹಚ್ಕೊಂಡು ಎಂದಿನಂತೆ ಬಾಲ್ಕನಿಗೆ ಹೋಗಿದ್ದ. ಅಲ್ಲಿ ಇಂದು ಬೆನ್ನಾಗಿ ಎತ್ತಲೋ ನೋಡುತ್ತಾ ನಿಂತಿದ್ಲು. ಅಗಸ್ತ್ಯ ಅವಳನ್ನು ಮೇಲಿಂದ ಕೆಳಗೆ ನೋಡ್ದ. ಅವಳು ನಿಂತಿದ್ದ ಜಾಗದಲ್ಲಿ ನೀರು ತೊಟ್ಟುತ್ತಿತ್ತು. ಹುಬ್ಬು ಗಂಟಿಕಿ, ಇವಳು ಯಾಕೆ ಹೀಗೆ ನೆಂದಿದ್ದಾಳೆ ಎಂದು ಒಮ್ಮೆ ಕೆಮ್ಮಿದ. ಅವಳು ಅವನ ಕೆಮ್ಮಿಗೂ ತಿರುಗಲಿಲ್ಲ. ಒಂದ್ಸಲ ಸಿಗರ್ ಎಳೆದು ಬಿಟ್ಟು, ಹೇ ಎಂದ. ಇನ್ನು ಅದಕ್ಕೂ ಎಚ್ಚರ ಆಗಲಿಲ್ಲ. ಕೊನೆಗೆ ಅಗಸ್ತ್ಯ ವಿಧಿ ಇಲ್ಲದೆ ಅವಳ ಭುಜ ಮುಟ್ಟಿ ಹಲ್ಗಾಡಿಸ್ದ. ಹಿಂದು ಯಾವುದೋ ಲೋಕದಿಂದ ಎಚ್ಚರವಾದ ರೀತಿ ಹಾಂ ಎಂದು ಬೆಚ್ಚಿ ಹಿಂದೆ ತಿರುಗಿದ್ಲು. ಅಗಸ್ತ್ಯನ ಮೈ ಮೇಲೆ ಒಂದು ಟವಲ್ ಸುತ್ತಕೊಂಡು ಇರೋದು ಬಿಟ್ಟರೆ ಯಾವುದೇ ಬಟ್ಟೆ ಇಲ್ಲ. ಹಿಂದು ಅವನನ್ನು ದೆಟ್ಟಿಸಿ ನೋಡಿದ್ಲು. ಈ ಬಾರಿ ನಾಚಿಕೊಳ್ಳಿಲ್ಲ. ಮದುವೆ ಆದಾಗಿಂದನೂ ಅವನನ್ನು ಇದೇ ಮೊದಲು ದೆಟ್ಟಿಸಿ ನೋಡ್ತಿರೋದು. ತಿತ್ತಿ ತೀಡಿದ ಮುಖ, ಬಿಳುಪಿನ ಬಣ್ಣ, ಅವನ ಮೈಕಟ್ಟಿಗೆ ತಕ್ಕನಾದ ಹೈಟ್ ಆ್ಯಂಡ್ ಪರ್ಸ್ನಾಲಿಟಿ, ಕುರ್ಚಲ್ ಗಟ್ಟ. ಯಾವುದರಲ್ಲೂ ಅವನು ಕಡಿಮೆ ಎನಿಸಲಿಲ್ಲ ಇಂದುಗೆ. ಅಗಸ್ತ್ಯ ಏನು ಎನ್ನುವಂತೆ ಉಪ್ಪಾರಿಸಿ ಕೇಳಿದ ಮೇಲೇ ಅವಳು ಅವನನ್ನು ದಿಟ್ಟಿಸಿ ನೋಡೋದನ್ನು ಬಿಟ್ಟಿತ್ತು. ಇಂದು ಮತ್ತೊಮ್ಮೆ ಅವನನ್ನು ನೋಡಿದವಳ ಕಣ್ಣು ಅವನ ಕೈಯಲ್ಲಿ ಇದ್ದ ಸಿಗರೇಟ್ ಕಡೆ ಕಣ್ಣು ಹೋಯಿತು. ಅವಳ ನೋಟ ಹರಿತವನಂತೆ. ಅದು ಬೆಳಿಗ್ಗೆ ಒಂದು ಆಫೀಸ್ನಿಂದ ಬಂದಮೇಲೆ, ಆಮೇಲೆ ಮಲಗುವಾಗ, ಆಫೀಸ್ ಟೆನ್ಷನ್ನಲ್ಲಿ ಇದ್ದಾಗ ಒಮ್ಮೆ, ಅಷ್ಟು ಬಿಟ್ಟರೆ ಜಾಸ್ತಿ ಮಾಡಲ್ಲ ಎಂದ ವ್ಯಥೆಯನಾಗಿ. ಇಂದು ಅದು ಶುಭ ಮತ್ತು ನಿಮ್ಮ ಸಂಬಂಧ ಎಷ್ಟು ವರ್ಷದ್ದು ಎಂದಳು ಮೆಲ್ಲಗೆ ತಲೆ ಬಾಗಿಸಿ. ಇಂದು ಆ ಮಾತು ಕೇಳಿದ ಅಗಸ್ತ್ಯ ಯಾವುದೇ ಹೆಸಿಟೇಟ್ ಮಾಡದೆ ಬೇರೆ ಕಡೆ ಕುತ್ತಿಗೆ ತಿರುಗಿಸಿ
ಸಿಗರೆಟ್ ಎಳೆದು ಹೊಗೆ ಹೊರಗೆ ಉಫ್ ಎಂದು ಬಿಟ್ಟು 6 ತಿಂಗಳು ಜೊತೆ ಇದ್ದು ಆಮೇಲೆ ಡೈವರ್ಸ್ ತಗೊಂಡು ಎಂದ. ಇಂದು ಬೇರೇನು ಮಾತಾಡಿದೆ, ಅದು ಇನ್ನೊಂದು ಕೇಳಲ್ಲ ಎಂದಳು. ಅಗಸ್ತ್ಯ ಇನ್ನೊಮ್ಮೆ ಸ್ಮೋಕ್ ಎಳೆದು ಹಾಂ ಎಂದ. ಇಂದು ತನ್ನ ಬಗ್ಗೆ ಏನು ಗೊತ್ತು, ಐ ಮೀನ್ ನಮ್ಮಣ್ಣ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಎಂದಳು. ಅಗಸ್ತ್ಯ ಒಮ್ಮೆ ಅವಳನ್ನು ಮೇಲಿಂದ ಕೆಳಗೆ ನೋಡಿ, ಒಳ್ಳೆ ಹುಡುಗಿ, ಮೃದು ಸ್ವಭಾವ, PUC ಓದಿದ್ದಾಳೆ, ಕಂಪ್ಯೂಟರ್ ಕಲಿತು ಇಲ್ಲೇ ಸೈಬರ್ನಲ್ಲಿ ಹೇಳಿಕೊಡ್ತಾಳೆ ಅಂದರು ಎಂದ. ಈ ಮಾತು ಕೇಳಿದ ಹಿಂದೂ ದುಃಖದ ಕಟ್ಟೆ ಹೊಡೆದಿತ್ತು. ತಕ್ಷಣ ಅವನಿಗೆ ಬೆನ್ನಾಕಿ ನಿಂತವಳ ಕಣ್ಣೀರು ನೆಲ ಸೋಕಿತು. ಮನೆಯಲ್ಲೇ ಅಣ್ಣ ಯಾಕೀಗ ಮಾಡಿದೆ, ನನ್ನ ಜೀವನನ ಈಗ ಯಾಕೆ ಅತಂತ್ರಕ್ಕೆ ಸಿಲುಕಿಸ್ದೆ ಎಂದವಳು ಸೀದಾ ಅಲ್ಲಿ ನಿಲ್ಲದೆ ಅಗಸ್ತ್ಯನ ಕಡೆಗೂ ನೋಡದೆ ವಾಶ್ರೂಮ್ಗೆ ಹೋಗ್ತಾಳೆ. ಅವಳ ಕಣ್ಣೀರನ್ನು ಯಾರಿಗೂ ತೋರಿಸೋಕ್ಕೆ ಇಷ್ಟವಾಗದೆ ಅಗಸ್ತ್ಯ ಇಂದು ಹೋಗೋದನ್ನೇ ನೋಡ್ತಾ ಇವಳ ಬಗ್ಗೆ ಹೇಳಿದ್ದನ್ನು ಕೇಳಿ ಹೋದ್ಲು. ಮತ್ತು ನಾನು ಮಾತಾಡೋದು ಬೇಡವಾ? ಹೌದು, ಅವಳು ಹತ್ತಿದ್ದಾಳೆ ಅನ್ನಿಸ್ತಿದೆ, ಆದರೆ ಯಾಕೆ ಎಂದವನು ಹಾಗೆ ಸ್ಮೋಕ್ ಮಾಡುತ್ತಾ ನಿಂತಿದ್ದ. ಹಿಂದೂ ಕನ್ನಡಿ ಮುಂದೆ ಬಂದು ನಿಂತು ಕಣ್ಣೀರು ಹಾಕುತ್ತಾ, ಅಪ್ಪ ಅಮ್ಮ ಇರಬೇಕಿತ್ತು, ಅದಕ್ಕೆ ಹೇಳೋದು, ಎತ್ತವರು ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಯಾವುದೇ ಸ್ಥಾನ ಇಲ್ಲ ಆ ಮನೇಲಿ ಅಂತ ಎಂದವಳು ಮುಖಕ್ಕೆ ನೀರಾಕಿ ಹೊರಗೆ ಬಂದು ಸೀರೆ ತಗೊಂಡೋಗಿ ಫ್ರೆಶ್ ಆಗಿ ಹೊರ ಬಂದಳು. ಅಗಸ್ತ್ಯ ಅವಳು ಡೋರ್ ತೆಗೆದಿದ್ದು ನೋಡಿ ಒಮ್ಮೆ ಅವಳ ಕಡೆ ನೋಡ್ದ. ಅವಳು ಮತ್ತೊಮ್ಮೆ ಹೋಗಿದ್ದು ನೋಡಿ ಅದೇನೋ ವಿಚಿತ್ರ ಅನಿಸುತ್ತೆ, ಈ ಹುಡುಗಿ ಯಾಕೆ ಹತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದವನ ಮುಂದೆ ಸೀರೆ ಉಟ್ಟು ಬಂದ ಹುಡುಗಿ ನೋಡಿ ಅಲ್ಲೇ ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ ಎಂದು ಅವಳ ಪಾದಗಳ ಕಡೆ ನೋಡ್ದ. ಅಲ್ಲಿ ಸೀರೆ ನೆನೆದಿತ್ತು. ಅಗಸ್ತ್ಯ ಹೊರಗೆ ಬಂದು ಹಾಕ್ಕೊಂಡಿದ್ರೆ ಏನಾಗ್ತಿತ್ತು ಎಂದವನ ಕೈನ ಸಿಗರೇಟ್ ಸುಟ್ಟಿತ್ತು ಎಂದು ಕೈ ಕೊಡವಿ ಸಿಗರೇಟ್ ಎಸೆದು ಕನ್ನಡಿ ಮುಂದೆ ನಿಂತಿದ್ದ ಹುಡುಗಿನ ನೋಡ್ದ. ಇನ್ನು ಕನ್ನಡಿ ಮುಂದೆ ನಿಂತು ಕೂದಲಿಗೆ ಕಟ್ಟಿದ್ದ ಟವಲ್ ಬಿಚ್ಚಿ ಒಂದು ಕ್ಲಿಪ್ ಹಾಕಿ ಹಣಿಗೆ ಪುಟ್ಟ ಸ್ಟಿಕ್ಕರ್ ಇಟ್ಟು ಬೈತಲೆಗೆ ಸಿಂಧೂರ ಇಡುವಾಗ ಬಾಲ್ಕನಿನಲ್ಲಿ ನಿಂತಿರುವ ಅಗಸ್ತ್ಯ ಕಂಡಿದ್ದ. ಇಂದು ಒಂದು ಕ್ಷಣ ಕಣ್ಣು ಮುಚ್ಚಿ ತೆರೆದು ಬೈತಲೆಗೆ ಸಿಂಧೂರ ಇಟ್ಟು ಹೊರ ನಡೆದ್ಲು. ಅಗಸ್ತ್ಯನ ಕಡೆ ತಿರುಗಿ ಕೂಡ ನೋಡಿದೆ. ಅಗಸ್ತ್ಯ ತನ್ನ ಕೈ ಸುಟ್ಟಿತು ನೋಡಿ ಇವಳನ್ನೇ ನೋಡಿಕೊಂಡು ನನ್ನ ಕೈ ಸುಟ್ಟು ಎಂದವನು ಅದೇ ನೋವಲ್ಲೂ ಇನ್ನೊಂದು ಸಿಗರೇಟ್ ಎಳೆದು ಬಟ್ಟೆ ಹಾಕಿ ಹೊರ ನಡೆದಿದ್ದ. ಕೆಳಗೆ ಹಿಂದೂ ಕಿಚನ್ನಲ್ಲಿ ನಿಂತಿದ್ಲು. ಸ್ವರ್ಣ ಅವರು ಹಿಂದೂ ಮುಖ ನೋಡಿದ್ರು. ಹತ್ತು ಕಣ್ಣು ಕೆಂಪಾಗಿತ್ತು, ಕಣ್ಣು ಕೂಡ ಹೂದಿತ್ತು. ಅವಳ ಕೆನ್ನೆ ಹಿಡಿದು ಯಾಕಮ್ಮ ಯಾಕತ್ತಿದ್ಯಾ ಎಂದರು ತುಸು ಕಾಳಜಿಯಲ್ಲಿ. ಇಂದು ತಲೆ ಬಗ್ಗಿಸಿ ಅದು ಏನಿಲ್ಲ ಅಮ್ಮ ಎಂದಳು. ಸ್ವರ್ಣ ಅವರೇ ಅವಳ ತಲೆ ಸವರಿ ನಾನು ನಿನ್ನ ವಯಸ್ಸು ದಾಟಿನೇ ಬಂದಿರೋದು ಎಂದು ತವರು ಮನೆ ನೆನಪಾಯ್ತಾ ಎಂದರು ತುಸು ಪ್ರೀತಿ ಮತ್ತು ಕಾಳಜಿಯಿಂದ. ಹಿಂದೂಗೆ ತವರು ಎಂದಾಗ ತನ್ನ ತಂದೆ ತಾಯಿ ನೆನಪಾಗಿ ಸ್ವರ್ಣ ಅವರನ್ನು ತಬ್ಬಿ ಅಮ್ಮ ಸಾರಿ ಅಮ್ಮ ಎಂದಳು ಅಳುತ್ತಾ. ಸ್ವರ್ಣ ಅವರು ದುಃಖ ಜಾಸ್ತಿ ತಡಿಬಾರ್ದು, ಅದನ್ನು ಹೊರಗೆ ಹಾಕಿದಷ್ಟು ಮನಸ್ಸು ಹಗುರ ಆಗುತ್ತೆ ಎಂದರು. ಇಂದು ಅವರ ಮಾತು ಕೇಳಿ ಇನ್ನಷ್ಟು ಬಿಕ್ಕಿ ಅಳುತ್ತಾಳೆ. ಸ್ವರ್ಣ ಅವರು ಹೆಣ್ಣಿನ ಹಣೆಬರನೇ ಈಗಮ್ಮ, ಹುಟ್ಟೋದು ಒಂದು ಕಡೆಯಾದರೆ ಸೇರೋದು ಬೇರೆಯವರ ಮನೆನ. ಎಲ್ಲೋ ಹುಟ್ಟಿ ಇನ್ಯಾರದ ಬಾಳಿಗೆ ಬೆಳಕಾಗಿ ಹೋಗ್ತೀವಿ. ಒಡ ಹುಟ್ಟಿದವರು ಎತ್ತವರ ಬಿಟ್ಟು ಹೊಸ ಮನೆ ಹೊಸ ಜಾಗಕ್ಕೆ ಹೊಂದಿಕೊಂಡು ಆ ಮನೆ ಸ್ವರ್ಗ ಮಾಡೋ ಕೆಲಸನ ಆ ದೇವರು ಹೆಣ್ಣಿಗೆ ವಹಿಸಿದ್ದಾನೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕಾ ಇಲ್ಲ ನೊಂದುಕೊಳ್ಬೇಕೋ ಇದು ಇನ್ನೂ ಯಾರಿಗೂ ತಿಳಿದಿಲ್ಲ ಎಂದು ಅವಳ ತಲೆ ಸವರಿ 4 ಗಂಟೆಗೆ ರೂಮ್ಗೆ ಹೋದವಳು. ಹೊಟ್ಟೆಗೆ ಏನೂ ತಿಂದಿಲ್ಲ, ಏನಾದರೂ ತಿನ್ನಮ್ಮ ಎಂದು ಪ್ಲೇಟ್ಗೆ ತಿಂಡಿ ಹಾಕಿ ಸೂಪ್ ಮಾಡಿ ಕೊಡ್ತೀನಿ, ಅದು ಸ್ವಲ್ಪ ತಲೆ ಬಿಸಿ ಕಡಿಮೆ ಮಾಡುತ್ತೆ ಎಂದರು ತುಂಬ ಪ್ರೀತಿಯಿಂದ. ಇಂದು ಅಮ್ಮ ತಿಂಡಿ ಬೇಡ ಕಾಫಿ ಎಂದಳು ಮೆಲ್ಲಗೆ. ಸ್ವರ್ಣ ಅವರು ನಗುತ್ತಾ ಅದನ್ನು ಕೇಳೋಕೆ ಇಷ್ಟು ಮುಜುಗರನಾ ಎಂದು ಕಾಫಿ ಮಾಡಿ
ಅಗಸ್ತ್ಯ ಬಂದ ನೋಡು ಎಂದರು. ಇದುವರೆಗೂ ಅತ್ತೆ ಸೊಸೆ ಸಂಭಾಷಣೆನ ಕೇಳಿಕೊಂಡು ಹೊರಗೆ ನಿಂತಿದ್ದ ಅಗಸ್ತ್ಯ ತಕ್ಷಣ ಬೇಗ ಹೋಗಿ ಸೋಫಾ ಮೇಲೆ ಕೂರ್ತಾನೆ. ಇಂದು ಕಿಚನ್ನಿಂದ ಹೊರಗೆ ಬಂದು ನೋಡಿದ್ಲು. ಫೋನ್ ಹಿಡಿದು ಕೂತಿದ್ದ. ಸ್ವರ್ಣ ಅವರ ಬಳಿ ಹೋಗಿ ಹ್ಞೂ ಅಮ್ಮ ಬಂದಿದ್ದಾರೆ ಎಂದಳು. ಸ್ವರ್ಣ ಇಬ್ಬರಿಗೂ ಕಾಫಿ ಹಾಕಿ ಸ್ವಲ್ಪ ಕೂರುಕಲ್ಲು ತಿಂಡಿ ಜೊತೆ ಸ್ವಲ್ಪ ತಿಂಡಿ ಕೂಡ ಕೊಡ್ತಾರೆ. ಇಂದು ಟ್ರೇ ಹಿಡಿದು ಹೋಗುವಾಗ ಇದು ಅವನು ಎಣ್ಣೆಯಲ್ಲಿ ಕರೆದಿದ್ದು ತಿಂಡಿನ ತಿನ್ನಲ್ಲ, ನಿನಗೆ ಅದು ಎಂದರು. ಇಂದು ಅಗಸ್ತ್ಯನ ಮುಂದೆ ಹೋಗಿ ಟ್ರೇ ಹಿಡಿದ್ಲು. ಅಗಸ್ತ್ಯ ಕತ್ತೆತ್ತಿ ಒಮ್ಮೆ ಅವಳನ್ನು ನೋಡ್ದ. ಮಾಮ್ ಹೇಳಿದ್ದು ಸರಿಯಾಗಿದೆ, ಯಾಕೆಷ್ಟು ಹತ್ತಿದ್ದಾಳೆ, ಅಷ್ಟೊಂದು ಬೇಸರ ಆಗುತ್ತಾ ಎಂದುಕೊಂಡವನು ತಿಂಡಿ ಮತ್ತು ಕಾಫಿ ತಗೊಂಡ. ಮನೆಯಲ್ಲೇ ಶುಭ ಯಾವತ್ತೂ ಅವರ ತವರು ನೆನೆದು ಹತ್ತಿದ್ದೇ ಇಲ್ಲ. ಇನ್ನು ಅಕ್ಕ ಅಂತೂ ಅವಳು ಖುಷಿಯಾಗೇ ಇದ್ಲು ಎಂದು ಅಲ್ಲೇ ಕಾಫಿ ಕುಡಿಯುತ್ತಿದ್ದ ಹುಡುಗಿ ಕಡೆ ನೋಡ್ದ. ಇಂದು ಯೋಚಿಸುತ್ತಲೇ ಮುಂದಿನ ದಾರಿ ಏನು, ನಾನು ತವರಿನ ಬಗ್ಗೆ ಮಾತಾಡಿದ್ರೆ ಇವರು ಅಣ್ಣನ ಬಗ್ಗೆ ಏನು ಅಂದುಕೊಳ್ತಾರೆ ಎಂದು ಯೋಚಿಸುತ್ತಲೇ ಕಾಫಿ ಸಿಪ್ ಮಾಡಿ ಸುಮ್ಮನೆ ಕೂತಿದ್ಲು. ಅಗಸ್ತ್ಯ ತಿಂಡಿ ಮುಗಿಸಿದ್ರೂ ಅವಳ ಕೈಯಲ್ಲಿರುವ ಕಾಫಿ ಖಾಲಿಯಾಗಿರಲಿಲ್ಲ. ಅಗಸ್ತ್ಯ ಮಾಮ್ ಎಂದು ಜೋರಾಗಿ ಕರೆದ. ಸ್ವರ್ಣ ಅವರು ಹೊರಗೆ ಬಂದರು ಅಗಸ್ತ್ಯನ ಕೂಗಿಗೆ. ಇಂದು ಕೂಡ ವಾಸ್ತವಕ್ಕೆ ಬಂದಿದ್ಲು. ಅಗಸ್ತ್ಯ ತನ್ನ ತಾಯಿ ಬಳಿ ಅವಳ ಕಾಫಿ ತಣ್ಣಗಾಗಿದೆ, ಬೇರೆ ಕಾಫಿ ಕೊಡಿ ಎಂದು ಎತ್ತವನು ಊಟ ತಿಂಡಿ ಮಾಡುವಾಗ ಏನನ್ನೋ ಯೋಚನೆ ಮಾಡಬಾರ್ದು, ತಿಂದಿದ್ದು ಮೈಗತ್ತಲ್ಲ ಎಂದ ಉಪ್ಪು ಗಂಟಿಗೆ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.